ಅಳಿಯಂದ್ರೆ ಏನೆಲ್ಲ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ನೀವು ಬಂದಿದ್ದು ಒಳ್ಳೇದಾಯ್ತು ನೋಡಿ. ಈಗ ನೀವು ನಿಮ್ಮ ಗಂಡ ಬರೀ ಗಂಡ ಅಲ್ಲ, ದುಬೈ ಗಂಡ. ಅದೇ ದುಬೈಯಲ್ಲಿರೋ ನಿಮ್ಮ ಗಂಡ ಅವ್ರ ಜೊತೆ ನೀವು ಯಾವತ್ತೂ ಜಗಳ ಆಡಿಲ್ವಾ? ಅದೇಂಗಾಗತ್ತೆ ಬಾಬಾ, ನೀ ಒಳ್ಳೆ ಏನೋ ಹಂಗೆ ಹೇಳ್ತೀಯ? ಅಂದ್ರೆ ನನ್ ಗಂಡಂಗ್ ಫೋನ್ ಮಾಡಿ ನನ್ ಜಗಳ ಆಡಕ್ ಆಗಲ್ಲ ಅಂತನ ಈಗ್ಲೇ ಫೋನ್ ಮಾಡಿ ಜಗಳ ಮಾಡ್ತೀನಿ? ಅಂತ ಕೆಲಸ ಮಾತ್ರ ಮಾಡ್ಕೋಬೇಡಿ. ಮಕ್ಳು ಹೇಳೋದನ್ನ ರೊಚ್ಚಿಗೆದ್ಬಿಟ್ರಲ್ಲ ನೀವು. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ನಿಮ್ಮ ಗಂಡನ ಜೊತೆ ಯಾವತ್ತೂ ಜಗಳ ಆಡಿಲ್ವಾ? ಏಕೆ? ಇಲ್ಲ ಅಳಿಯಂದ್ರೆ, ಫೋನ್ ಮಾಡ್ದಾಗೆಲ್ಲ ಊಟ ಮಾಡಿದ್ರ, ನಿದ್ದೆ ಮಾಡಿದ್ರ, ಚೆನ್ನಾಗಿದ್ದೀರಾ, ಎಲ್ಲಿದ್ದೀರಾ ಅಂತ ಕೇಳೋದ್ರಲ್ಲೇ ಆಗೋಗ್ಬಿಡತ್ತೆ. ಇರೋ ಒಬ್ಬ ಅಮಾಯಕ ಗಂಡನ ಜೊತೆ ನಾನು ಹೇಗೆ ಜಗಳ ಆಡ್ಲಿ? ಅಂದ್ರೆ ಇನ್ನೊಂದ್ ಗಂಡ ಇದ್ದಿದ್ರೆ ಜಗಳ ಆಡ್ತಾ ಇದ್ರ? ಬಿಡ್ತಾ ಇದ್ನ ಇಡೀ ಊರು ಕೇರಿನೇ ಒಂದ್ ಮಾಡ್ಬಿಡ್ತಾ ಇದ್ದೆ. ಅಲ್ಲ, ಜಗಳ ಆಡಕ್ಕೆ ಅಂತ ಇನ್ನೊಬ್ಬ ಗಂಡ ಬೇಕು ಅಂತ ಕೇಳ್ತಿರೋದು ನೀವೇ ಮೊದಲನೇವರು. ಅಯ್ಯೋ, ನಾನು ಹಂಗೆ ಹೇಳ್ಬಿಟ್ನಲ್ಲ ಅಳಿಯಂದ್ರೆ, ನಾನು ಆ ಅರ್ಥದಲ್ಲ ಹೇಳಿದ್ದು. ಬಿಡಿ, ಆ ವಿಷಯ ಮರ್ತ್ಬಿಡಿ. ಅಳಿಯಂದ್ರೆ, ಈ ಪ್ರಶ್ನೆ ಯಾಕೆ ಕೇಳಿದ್ರಿ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಅತ್ತೆ, ನಾನು ಹೇಳ್ತೀನಿ. ಅಣ್ಣ ಮತ್ತೆ ಅದಕ್ಕೆನ ಹೇಗಾದ್ರೂ ಮಾಡಿ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಾಗಲ್ಲ ಬಿಡೆ. ಅವನ್ ಪೂರ್ವ ಆದ್ರೆ ಅವಳು ಪಶ್ಚಿಮ, ಅವಳು ಉತ್ತರ ಆದ್ರೆ ಇವನ್ ದಕ್ಷಿಣ. ದಿಕ್ಕುಗಳು ಒಂದಾಗಿಲ್ಲ ಅಂದ್ರೂ ಅವರಿಬ್ರು ಮನ್ಸು ಒಂದಾದ್ರೆ ಸಾಕು. ಅದಕ್ಕೇನಾದ್ರೂ ಉಪಾಯ ಇದ್ರೆ ಹೇಳಿ, ಅವರಿಬ್ರನ್ನ ಒಂದ್ ಮಾಡಿದ ಪುಣ್ಯ ಸಿಗತ್ತೆ. ಹೀಗ್ ಮಾಡಿದ್ರೆ ಹೇಗೆ? ಹೇಗತ್ತೆ? ಇಬ್ಬರನ್ನು ದುಬೈ ಕಳ್ಸ್ಬಿಡೋಣ. ದುಬೈ ಕಳ್ಸ್ಬಿಡಿ, ನಿಮ್ ಗಂಡನು ಅಲ್ಲೇ ಇದಾರಲ್ಲ. ಅದೆಲ್ಲ ಬೇಡ, ವರ್ಕ್ ಆಗಲ್ಲ. ಅವರಿಬ್ರು ಎಲ್ಲಾದ್ರೂ ಹೊರಗೆ ಕಳ್ಸಕ್ ಮುಂಚೆ ಅವರಿಬ್ರು ಮೊದಲು ಒಂದ್ ಮಾಡ್ಬೇಕು. ಹೀಗೆ ಮಾಡಿದ್ರೆ ಹೇಗೆ? ಹೀಗೆ ಹಚ್ಬಿಟ್ಟು